ಎಲ್ಲರಿಗೂ ನಮಸ್ಕಾರಗಳು. Dear students, I welcome you all for the 5th semester ENC. I hope you all are fine and safe at home. Before starting the class, during this COVID-19 epidemic, for the benefit of diploma students, our education minister and our commissioner sir, director sir, principal sir, and many others have created an e-learning platform for more learning from home for our students. Dear students, please make the best use of this platform. In this semester, I am going to teach you OME theory subject. Before starting the class, let us all pray to the God first. Om Sahana Bhavatu Sahanau Bhunaktu Sah Veeryam Karavavahe Tejasvinavadhitamastu Ma Vidvishavahe. Om Shanti Shanti Shanti. ಭಗವಂತನು ನಮ್ಮನ್ನು ರಕ್ಷಿಸಲಿ, ಆತನು ನಮ್ಮನ್ನು ಪೋಷಿಸಲಿ, ಆತನ ಕೃಪೆಯಿಂದ ನಮ್ಮ ಕೆಲಸವು ವೀರ್ಯವತ್ತಾಗಿ ನಡೆಯಲಿ, ನಮ್ಮ ಅಧ್ಯಯನವು ತೇಜಸ್ವಿಯಾಗಿರಲಿ, ನಮ್ಮಲ್ಲಿ ಶಾಂತಿಯು ಸೌಹಾರ್ದತೆಯು ನೆಲೆಸಿರಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೆಲ್ಲರಿಗೂ ನನಗೆ ನಮಸ್ಕಾರಗಳು. So, let us start with the class. I am going to teach you OME subject. You may ask, what is OME? OME is Organizational Management and Entrepreneurship. What is organization? It is a company consisting of one or more people and having a particular purpose or aim. For example, it may be public, government or private organization. So, ನಿಮ್ಗೆ ಗೊತ್ತಿದ್ದ ಹಾಗೆ ಕಂಪ್ನಿಯಲ್ಲಿ ಸಾಕಷ್ಟು ಜನರು ಕೆಲಸ ಮಾಡ್ತಿರ್ತಾರೆ. ಅವರೆಲ್ಲರೂ ಒಟ್ಟಾಗಿ ಕೂಡಿ ಕೆಲಸ ಮಾಡೋದು, ಒಂದು ಗೋಲ್ ರೀಚ್ ಮಾಡಲಿಕ್ಕೆ ಕೆಲಸ ಮಾಡ್ತಿರ್ತಾರೆ. ಅವರು ಆ ಕಂಪ್ನಿ ಪಬ್ಲಿಕ್ ಇರ್ಬೋದು, ಪ್ರೈವೇಟು ಇರ್ಬೋದು. ನೆಕ್ಸ್ಟ್, ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್, ಇಟ್ ಮೀನ್ಸ್ ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಅ ಗ್ರೂಪ್ ಆಫ್ ಪೀಪಲ್ ಆಫ್ ಎನ್ ಆರ್ಗನೈಜೇಷನ್ ಟು ರೀಚ್ ಗೋಲ್. ಮ್ಯಾನೇಜ್ಮೆಂಟ್ನಲ್ಲಿ ಮ್ಯಾನೇಜರ್ ಅಂತಂತಿರ್ತಾರೆ. ಅವರು ಎಲ್ಲ ಪೀಪಲ್ ಇನ್ ದ ಕಂಪನಿಯಲ್ಲಿ ಪೀಪಲ್ ಇರ್ತಾರೆ, ಮಷಿನ್ಸ್ ಇರ್ತವೆ, ಮೆನಿ ರಿಸೋರ್ಸಸ್ ವಿಲ್ ಬಿ ದೇರ್. ಸೊ ಆಲ್ ಶುಡ್ ಬಿ ಮ್ಯಾನೇಜ್ಡ್ ಪ್ರಾಪರ್ಲಿ. ಹೇಗೆ ಅಂದರೆ, ಇಟ್ ಮೀನ್ಸ್ ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಅ ಗ್ರೂಪ್ ಆಫ್ ಪೀಪಲ್ ಆಫ್ ಎನ್ ಆರ್ಗನೈಜೇಷನ್ ಟು ರೀಚ್ ಗೋಲ್. ಎಲ್ಲರೂ ಸೇರಿ ಒಂದು ಗೋಲನ್ನು ರೀಚ್ ಮಾಡಲಿಕ್ಕೆ ವರ್ಕ್ ಮಾಡೋದು. ನೆಕ್ಸ್ಟ್, ಎಂಟ್ರಪ್ರೆನರ್ಶಿಪ್. ಎಂಟ್ರಪ್ರೆನರ್ಶಿಪ್ ಅಂದರೆ ಉದ್ಯಮಶೀಲತೆ. ಇಟ್ ಈಸ್ ದ ಪ್ರೊಸೆಸ್ ಆಫ್ ಡಿಸೈನಿಂಗ್, ಲಾಂಚಿಂಗ್ ಆ್ಯಂಡ್ ರನ್ನಿಂಗ್ ಅ ನ್ಯೂ ಬಿಸ್ನೆಸ್ ವಿತ್ ಇನ್ನೋವೇಟಿವ್ ಐಡಿಯಾಸ್. ಅಂದರೆ ಇದು ಒಂದು ಡಿಸೈನ್ ಮಾಡುವಂಥದ್ದು, ಲಾಂಚ್ ಮಾಡುವಂಥದ್ದು ಮತ್ತು ರನ್ ಮಾಡುವಂತಹ ಬಿಸ್ನೆಸ್ ವಿತ್ ಇನ್ನೋವೇಟಿವ್ ಐಡಿಯಾಸ್. ಅಂದರೆ ಹೊಸ ಹೊಸ ಐಡಿಯಾಸನ್ನು ಯೂಸ್ ಮಾಡಿಕೊಂಡು, ಕ್ರಿಯೇಟಿವ್ ಐಡಿಯಾಸನ್ನು ಯೂಸ್ ಮಾಡಿಕೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥ ಆ್ಯಕ್ಷನ್ಗೆ, ಪ್ರೊಸೆಸ್ಗೆ ನಾವೇನಂತ ಕರಿತೀವಿ? ಎಂಟ್ರಪ್ರೆನರ್ಶಿಪ್ ಅಂತ ಕರಿತೀವಿ. ಸೊ ಯಾರು ಇದನ್ನು ರನ್ ಮಾಡ್ತಾರಲ್ಲ, ದ ಪರ್ಸನ್ ಹೂ ಡಸ್ ದಿಸ್ ಈಸ್ ಕಾಲ್ಡ್ ಆ್ಯಸ್ ಎಂಟ್ರಪ್ರೆನರ್. ಸೊ ಯಾರು ಈ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಎಂಟ್ರಪ್ರೆನರ್ ಅಂತ ನಾವು ಕರಿತೀವಿ. ಹಾಗೆ ಎಕ್ಸಾಂಪಲ್, ನಾರಾಯಣ್ ಮೂರ್ತಿ, ಸುಧಾ ಮೂರ್ತಿ, those are founder of Infosys, popular entrepreneur example here. ನಿಮ್ಗೆ ಗೊತ್ತಿದ್ದಂಗೆ ಬಿಲ್ ಗೇಟ್ಸ್, ಫೌಂಡರ್ ಆಫ್ ಮೈಕ್ರೋಸಾಫ್ಟ್, ಮಾರ್ಕ್ ಜುಕರ್ಬರ್ಗ್, ಫೌಂಡರ್ ಆಫ್ ಫೇಸ್ಬುಕ್. ಸೊ ಇವ್ರು ಎಲ್ಲರಿಗೂ ನಾವು ಎಂಟ್ರಪ್ರೆನರ್ ಅಂತ ನಾವು ಕರಿತೀವಿ. ಯಾಕಂದರೆ ದೇ ಸ್ಟಾರ್ಟೆಡ್ ದೇರ್ ಕಂಪ್ನಿ ವಿತ್ ದೇರ್ ಓನ್ ಐಡಿಯಾಸ್, ನ್ಯೂ ಐಡಿಯಾಸ್. ಮುಂಚೆ ಯಾರೂ ಆ ರೀತಿ ಮಾಡಿದ್ದಿಲ್ಲ. ಅವರು ಹೊಸದಾಗಿ ಅವ್ರ ಕಂಪನಿಯನ್ನು ಶುರು ಮಾಡಿದರು,
ಹೊಸ ಹೊಸ ಐಡಿಯಾಸನ್ನು ಯೂಸ್ ಮಾಡಿದ್ದು ಅದಕ್ಕೆ ಏನಂತ ಕರೀತಾರೆ, ಎಂಟ್ರಪ್ರಿನರ್ಶಿಪ್ ಅಂತ ಕರೀತಾರೆ. ಯಾರು ಶುರು ಮಾಡ್ತಾರಲ್ಲ ಅವ್ರಿಗೆ ಎಂಟ್ರಪ್ರೆನರ್ ಅಂತಂದು ಕರೀತಾರೆ. Okay, this is about the different terms meaning in organizational management and entrepreneurship. Next, you may ask why we should study this subject. So, ಈ ಸಬ್ಜೆಕ್ಟ್ ನಾವು ಯಾಕೆ ಕಲಿಬೇಕು? ನಾವೆಲ್ಲ ಟೆಕ್ನಿಕಲ್ ಸ್ಟೂಡೆಂಟ್ಸು, ಯಾಕೆ ಇದು ಥೆರಾಟಿಕಲ್ ಸಬ್ಜೆಕ್ಟ್ ನಾವು ಕಲಿಬೇಕು, ನಾನ್ ಟೆಕ್ನಿಕಲ್ ಸಬ್ಜೆಕ್ಟ್ ಅಂತಂತ ಹೇಳಿ. ಸೊ ಫಾರ್ ಯುವರ್ ಕ್ವೆಶನ್ ದೇರ್ ಆರ್ ಆನ್ಸರ್ಸ್ ಹಿಯರ್. First, learning OME will help you to understand your own behavior, attitudes, ethical views and performance as well as those of people with whom you will be working. ಈ ಸಬ್ಜೆಕ್ಟ್ ನೀವು ಕಲಿಯೋದ್ರಿಂದ ನಿಮ್ಮ ಬಿಹೇವಿಯರ್ ಬಗ್ಗೆ ನೀವು ತಿಳ್ಕೊಬೋದು. ಬೇರೆ ಜನರ ಬಿಹೇವಿಯರ್ ಅಂದರೆ ಯು ವಿಲ್ ಬಿ ವರ್ಕಿಂಗ್ ಇನ್ ಅ ಕಂಪನಿ ಮೀನ್ಸ್ ಯು ಹ್ಯಾವ್ ಟು ವರ್ಕ್ ವಿತ್ ಅ ಡಿಫ್ರೆಂಟ್ ಟೈಪ್ ಆಫ್ ಪೀಪಲ್. Then you must know about your behavior and others' behavior. So how your behavior should be there so that you can work well with the varieties, different types of people. Next, this will help you in working effectively with manager, colleagues and subordinates. ಸೊ ಈ ಸಬ್ಜೆಕ್ಟ್ ಕಲಿಯೋದ್ರಿಂದ ನಿಮಗೆ ಏನೇನು ಹೆಲ್ಪ್ ಆಗುತ್ತೆ ಅಂದರೆ ಬೇರೆ ಬೇರೆ ಟೈಪ್ ಆಫ್ ಪೀಪಲ್ ಜೊತೆ ನೀವು ಹೇಗೆ ಬಿಹೇವ್ ಮಾಡಬೇಕು, ಮತ್ತು ಮ್ಯಾನೇಜರ್ ಜೊತೆ ಹೇಗೆ ವರ್ಕ್ ಮಾಡಬೇಕು, ಕಲೀಗ್ಸ್ ಜೊತೆ ಮತ್ತು ಸಬಾರ್ಡಿನೇಟ್ಸ್ ಜೊತೆ ಹೇಗೆ ವರ್ಕ್ ಮಾಡಬೇಕಂತಂಥೇಳಿ ಎಲ್ಲ ನೀವು ಇದರಿಂದ ಕಲಿತೀರಿ. Next, third one, you can use this knowledge to increase your own job satisfaction and improve work performance. ಸೊ ಅಷ್ಟೇ ಅಲ್ಲದೆ ನಿಮಗೆ ಇದರಿಂದ ಸ್ಯಾಟಿಸ್ಫ್ಯಾಕ್ಷನು ಸಿಗುತ್ತೆ ಜಾಬ್ನಲ್ಲಿ, ಮತ್ತು ಇನ್ನೂ ನಿಮ್ಮದು ವರ್ಕ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಹೇಗೆ ಮಾಡ್ಕೋಬೇಕಂತಂಥೇಳಿ ಈ ಸಬ್ಜೆಕ್ಟ್ನಿಂದ ನೀವು ಕಲಿತೀರಿ. ಸೊ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಎವ್ರಿ ಒನ್ ಮಸ್ಟ್ ನೋ ಟು ವರ್ಕ್ ಇನ್ ಇಂಡಸ್ಟ್ರಿ, ಟು ವರ್ಕ್ ಇನ್ ಅ ಆರ್ಗನೈಜೇಷನ್. Okay, first let us see what all the chapters, units are there you are going to learn in this subject. So totally there are 6 units. First one is management skills, second one is production and material management, third one is TPM and TQM. TPM andre total preventive maintenance, TQM andre total quality maintenance. Then organizational safety, entrepreneurship, employment. So in each chapter there will be marks allotment given as it is. So these will be the marks allotted for the questions in the examination. So total 15 marks are allotted for this first chapter, 35 marks are given for second chapter, 30 marks are given for third chapter. You can see that 20, 30, 15. So total 145 marks. Out of this, the maximum marks carried is for second chapter, third chapter and fifth chapter. So if you want just to pass in the examination, you focus at least on second, fourth and fifth. But to score well in the examination, you must learn all the chapters. All are very important. I have already told you, this will tell you, this will help you how you should behave, how you should work, how you should get the job satisfaction when you work in a industry. Okay. Next, let us start with the first chapter. First chapter is management skills. In this, we are learning many important topics like soft skills, leadership, team and work, management, functions of management, managerial qualities, managerial features in public, private and government sector. First is soft skill. Before starting with soft skill, let us start with first hard skill. And hard skill versus soft skill we will study. Hard skill andre, these are teachable and measurable abilities such as technical skills. For example, hardware and software skills you learn in diploma education and also experience.
ಸೊ ಲೆಟ್ ಮಿ ಟೆಲ್ ಯು, ಹಾರ್ಡ್ ಸ್ಕಿಲ್ಸ್ ಅಂದರೆ ನೀವು ಇಲ್ಲಿ ಡಿಪ್ಲೊಮಾದಲ್ಲಿ ನೀವು ಏನು ಸ್ಕಿಲ್ಸ್ ಕಲಿತಿರಲ್ಲ, ಫಾರ್ ಎಕ್ಸಾಂಪಲ್ ಪಿ ಸಿ ಬಿ ಡಿಸೈನಿಂಗ್ ಕಲಿತೀರಿ ನೀವು, ಅಥವಾ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಕಲಿತೀರಿ, networking ಕಲಿತೀರಿ. So these all technical skills are called as hard skills. And when you go for a job with these skills ಅಷ್ಟೇ ನಿಮಗೆ ಸಫಿಷಿಯಂಟ್ ಆಗಲಿಕ್ಕಿಲ್ಲ. ಸಫಿಷಿಯಂಟು ಯಾಕಂದರೆ ಎವ್ರಿ ಎಂಪ್ಲಾಯರ್ ನಿಮ್ಗೆ ಯಾರು ಜಾಬ್ ಕೊಡ್ತಾರಲ್ಲ ಅವರು ನಿಮ್ಮ ಕಡೆಯಿಂದ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಿಮ್ಮ ಕಡೆಯಿಂದ ಇನ್ನೂ ಎಕ್ಸ್ಟ್ರಾ ಸ್ಕಿಲ್ಸ್ ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬರೀ ಮಾರ್ಕ್ಸ್ ಜಾಸ್ತಿ ತೊಗೊಂಡ್ರೆ ಅಷ್ಟೇ ಸಫಿಷಿಯಂಟ್ ಇಲ್ಲ. ಮೋರ್ ದೆನ್ 90%, 95% ನೀವು ಮಾರ್ಕ್ಸ್ ತೊಗೊಂಡ್ರು ಅವ್ರು ನಿಮ್ಮಲ್ಲಿರುವಂಥ ಎಕ್ಸ್ಟ್ರಾ ಸ್ಕಿಲ್ಸನ್ನು ಅವರು ಚೆಕ್ ಮಾಡ್ತಾರೆ. ದೇ ರಿಕ್ವೈರ್ ದ್ಯಾಟ್ ಸ್ಕಿಲ್ಸ್. ದೋಸ್ ಎಕ್ಸ್ಟ್ರಾ ಸ್ಕಿಲ್ಸ್ ಆರ್ ಕಾಲ್ಡ್ ಆಸ್ ಸಾಫ್ಟ್ ಸ್ಕಿಲ್ಸ್. ಸಾಫ್ಟ್ ಸ್ಕಿಲ್ಸ್ ಅಂದರೆ ಏನಂದರೆ, ದೀಸ್ ಆರ್ ಎಸೆನ್ಷಿಯಲಿ ಪೀಪಲ್ ಸ್ಕಿಲ್ಸ್, ನಾನ್ ಟೆಕ್ನಿಕಲ್, ಇಂಟ್ಯಾಂಜಿಬಲ್, personality specific skills that determine one's strength as a leader, listener, negotiator, conflict mediator. ಅಂದರೆ ಇವು ನಾನ್ ಟೆಕ್ನಿಕಲ್ ಸ್ಕಿಲ್ಸ್. ಸೊ ದೇ ಆರ್ ನಾಟ್ ಟಾಟ್ ಇನ್ ದ ಕಾಲೇಜ್. ಇದು ಟೀಚ್ ಮಾಡುವಂತಲ್ಲ, ನೀವೇ ಡೆವಲಪ್ ಮಾಡುವಂಥ ಸ್ಕಿಲ್ಸ್. ಯಾವ ಟೈಪ್ ಅಂದರೆ ಲಿಸನರ್, ಲೀಡರ್ಶಿಪ್, ನೆಗೋಷಿಯೇಷನ್ ಮತ್ತು ಮೀಡಿಯೇಟರ್, ಕಾನ್ಫ್ಲಿಕ್ಟ್ಸ್ ರೆಸೊಲ್ಯೂಷನ್ ಮಾಡುವಂಥ ಸ್ಕಿಲ್ಸಿಗೆ ಏನಂತ ಕರೀತಾರೆ, ಸಾಫ್ಟ್ ಸ್ಕಿಲ್ಸ್ ಅಂತ ಕರೀತಾರೆ. ಸೊ ದೀಸ್ ಸಾಫ್ಟ್ ಸ್ಕಿಲ್ಸ್ ಆರ್ ನೌ ಡೇಸ್ ಬಿಕಮಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಮುಂಚೆ ಸ್ಟಡಿ ಮಾಡಬೇಕಾದಾಗೆ ನಾವು ಚೆನ್ನಾಗಿ ಓದಿ ಸ್ಕೋರ್ ಮಾಡಿದರೆ ನಮ್ಗೆ ಈಸಿಲಿ ಜಾಬ್ ಸಿಗ್ತಿತ್ತು ಮುಂಚೆ. ಬಟ್ ನೌ ಡೇಸ್ ಪ್ರತಿಯೊಂದು ಕಂಪ್ನಿ ಒಳಗೆ ದೇ ವಾಂಟ್ ಫ್ರಮ್ ಯು ಬೋತ್ ಹಾರ್ಡ್ ಸ್ಕಿಲ್ ಅಂದರೆ ಟೆಕ್ನಿಕಲ್ ಸ್ಕಿಲ್ಸ್, ಅಷ್ಟೇ ಅಲ್ಲದೆ ಎಕ್ಸ್ಟ್ರಾ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಲೀಡರ್ಶಿಪ್ ಸ್ಕಿಲ್ಸ್, ಇವೆಲ್ಲಕ್ಕೂ ಸೇರಿ ನಾವು ಅದಕ್ಕೆ ಸಾಫ್ಟ್ ಸ್ಕಿಲ್ ಅಂತ ನಾವು ಕರಿತೀವಿ. ಸೊ ಯಾಕೆ ಇದು ಇಂಪಾರ್ಟೆಂಟ್? ಆಲ್ರೆಡಿ ಹೇಳಿದೆ ನನಗೆ ಇಂಪಾರ್ಟೆನ್ಸ್ ಆಫ್ ಸಾಫ್ಟ್ ಸ್ಕಿಲ್ಸ್. ದೇ ಪ್ಲೇ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ಒನ್ ಸಕ್ಸಸ್ ಇನ್ ಲೈಫ್, ಪರ್ಟಿಕ್ಯುಲರ್ಲಿ ಇನ್ ಒನ್ಸ್ ಪ್ರೊಫೆಷನ್. They help to excel in the workplace, and their importance cannot be denied in this age of information and knowledge. ಸೊ ಯಾಕೆ ಅಂದರೆ ಇವು ನಿಮಗೆ ಸಪೋಸ್ ಸಾಫ್ಟ್ ಸ್ಕಿಲ್ಸ್ ಇದ್ದರೆ ನೀವು ವರ್ಕ್ ಮಾಡುವಲ್ಲಿ ನಿಮಗೆ ಎಕ್ಸೆಲ್ ಆಗಲಿಕ್ಕೆ, ಅಂದರೆ ಕ್ಯಾರಿಯರ್ ಅಡ್ವಾನ್ಸ್ಮೆಂಟ್ ಆಗಲಿಕ್ಕೆ, ಪ್ರಮೋಷನ್ ಆಗಲಿಕ್ಕೆ ನಿಮ್ಗೆ ಬಹಳಷ್ಟು ಹೆಲ್ಪ್ ಮಾಡ್ತವೆ. These skills will help you stand out in a crowd of regular job seekers with ordinary skills and talent. ಸೊ ಅಷ್ಟೇ ಅಲ್ಲದೆ ನೀವು ಜಾಬ್ ಹುಡುಕುವಾಗ ಇಫ್ ಯು ಆರ್ ಹ್ಯಾವಿಂಗ್ ಎಕ್ಸ್ಟ್ರಾ ಸ್ಕಿಲ್ಸ್, ಸಾಫ್ಟ್ ಸ್ಕಿಲ್ಸ್ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಸ್ ಅ ಮಸ್ಟ್ ನವಡೇಸ್. ಕಮ್ಯುನಿಕೇಷನ್ ಸ್ಕಿಲ್, ಲೀಡರ್ಶಿಪ್ ಸ್ಕಿಲ್ಸ್, ಟೀಮ್ ವರ್ಕ್ನಲ್ಲಿ ಕೆಲಸ ಮಾಡುವಂಥ ಇವೆಲ್ಲ ಸ್ಕಿಲ್ಸ್ ನಿಮ್ಮ ಕಡೆ ಇದ್ದರೆ, ಸೊ ಯು ವಿಲ್ ಬಿ ಐಡೆಂಟಿಫೈಡ್ ಆಸ್ ಎ ಎಕ್ಸ್ಟ್ರಾರ್ಡಿನರಿ ಪರ್ಸನ್ compared with the ordinary person. Ordinary person andre almost all will be having a technical skills, but they lag in the non-technical skills, that is called as soft skills. So if you develop these soft skills, then you will be known as a extraordinary person, and you will be identified and you will be stand out in a crowd of regular job seekers. So this tells about the importance of soft skills. Now let us move on different types of soft skills here. Students, see here there are totally 6 important soft skills we are learning. First one, interpersonal skill. Second, team working. Third one is negotiation skills, communication skills. Fifth one, time management. And sixth one is stress management. Let us study one by one in detail. First one is interpersonal skills. So what is this? These are skills that a person uses to interact with other people. These are also referred as people skills. So ಯಾವ skills? They are called as people skills. ಯಾಕಂದರೆ these skills are used by a person ಟು ಇಂಟ್ರ್ಯಾಕ್ಟ್ ವಿತ್ ಅದರ್ ಪೀಪಲ್. ಬೇರೆ ಜನರ ಜೊತೆ ಮಾತನಾಡಲಿಕ್ಕೆ, ಬಿಹೇವ್ ಮಾಡಲಿಕ್ಕೆ,
ಸಮ್ ಸ್ಕಿಲ್ಸ್ ವಿ ನೀಡ್. ಆ ಸ್ಕಿಲ್ಸ್ಗೆ ಅಂತ ಕರೀತಾರೆ ಇಂಟರ್ಪರ್ಸನಲ್ ಸ್ಕಿಲ್ಸ್ ಅಂತ ಕರೀತಾರೆ. ಇದರಲ್ಲಿ ಮೇನ್ಲಿ ಯಾವ್ಯಾವ ಇನ್ಕ್ಲೂಡ್ ಆಗ್ತವೆ? ಆ್ಯಕ್ಟಿವ್ ಲಿಸ್ನಿಂಗ್, ಟೋನ್ ಆಫ್ ವಾಯ್ಸ್. ಆ್ಯಕ್ಟಿವ್ ಲಿಸ್ನಿಂಗ್ ಅಂದರೆ ಲಕ್ಷ್ಯ ಕೊಟ್ಟು ಕೇಳುವಂಥ ಸ್ಕಿಲ್. ಟೋನ್ ಆಫ್ ವಾಯ್ಸ್ ಅಂದರೆ ನೀವು ಮಾತನಾಡಬೇಕಾದ್ರೆ ವಾಯ್ಸ್ ಮಾಡ್ಯುಲೇಷನ್ ಮಾಡೋದು, ಯಾವಾಗ ಜಾಸ್ತಿ ಸ್ಟ್ರೆಸ್ ಮಾಡಿ ಹೇಳಬೇಕು, ಯಾವಾಗ ನಾವು ಕಡಿಮೆ ಸ್ಟ್ರೆಸ್ ಮಾಡಿ ಹೇಳಬೇಕು. ಸೊ ದ್ಯಾಟ್ ವಿಲ್ ಅಟ್ರಾಕ್ಟ್ the audience who is listening to you. Next, delegation. ಡೆಲಿಗೇಷನ್ ಅಂದರೆ ರಿಪ್ರೆಸೆಂಟ್ ಮಾಡೋದು. ನೀವು ಎಲ್ಲೇ ವರ್ಕ್ ಮಾಡಬೇಕಾದಾಗ, ನೀವು ಟೀಮ್ನಲ್ಲಿ ವರ್ಕ್ ಮಾಡಬೇಕಾದಾಗ ನೀವು ಟೀಮನ್ನು ನೀವು ರಿಪ್ರೆಸೆಂಟ್ ಮಾಡ್ತಿರಲ್ಲ, ಅಥವಾ ಕ್ಲಾಸ್ನಲ್ಲಿ ಇದ್ದಾಗ ಸ್ಟೂಡೆಂಟಾಗಿ ನೀವು ಕ್ಲಾಸನ್ನು ರಿಪ್ರೆಸೆಂಟ್ ಮಾಡ್ತಿರಲ್ಲ, ಅದಕ್ಕೆ ಡೆಲಿಗೇಷನ್ ಅಂತ ಕರೀತಾರೆ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಎವ್ರಿ ಒನ್ ಶುಡ್ ಹ್ಯಾವ್. ಆ್ಯಂಡ್ ಲೀಡರ್ಶಿಪ್. ಲೀಡರ್ಶಿಪ್ ಅಂದರೆ ನಿಮ್ಗೆ ಗೊತ್ತು, ಹೌ ಯು ಲೀಡ್, ಹೌ ಯು ಆ್ಯಕ್ಟ್, how you manage. So these all comes under leadership qualities. Next, controlling emotions. So emotions ಅಂದರೆ ಖುಷಿ ಮತ್ತು ಸಿಟ್ಟು. ಬೇಗ ಸಿಟ್ಟು ಬರ್ತಿರ್ತದೆ ಒಬ್ಬೊಬ್ಬರಿಗೆ ಜಾಸ್ತಿ ಎಕ್ಸೈಟ್ ಆಗ್ತಿರ್ತಾರೆ. ಅವನ್ನ ಕಂಟ್ರೋಲ್ ನೀವು ಹೇಗೆ ಮಾಡ್ತೀರಿ? ವೆನ್ ಯು ಆರ್ ಲಿವಿಂಗ್ ಇನ್ ಅ ಸೊಸೈಟಿ, ಯು ಶುಡ್ ಹ್ಯಾವ್ ಸಮ್ ಕಂಟ್ರೋಲಿಂಗ್ ಆನ್ ಯುವರ್ ಎಮೋಷನ್ಸ್. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸ್ಕಿಲ್. ಕನ್ವಿನ್ಸಿಂಗ್ ಅದರ್ಸ್. ಕನ್ವಿನ್ಸಿಂಗ್ ಅದರ್ಸ್ ಅಂದರೆ ನೀವು ಏನು ಹೇಳ್ತಾ ಇರ್ತಿರಲ್ಲ ಅದು ಸರಿಯಾಗಿದೆ, ಅದು ಕರೆಕ್ಟ್ ಆಗಿದೆ ಅಂತ ನೀವು ಹೇಳಬೇಕಂದ್ರೆ ಅವರನ್ನು ನೀವು ಮನವೊಲಿಸ್ತಿರಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಕನ್ವಿನ್ಸಿಂಗ್ ಅದರ್ಸ್. ಸೊ ಇವೆಲ್ಲ ಸೇರಿ ಎಲ್ಲ ಪಾಯಿಂಟ್ಸು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ವೆನ್ ವಿ ಆರ್ ಇಂಟ್ರ್ಯಾಕ್ಟಿಂಗ್ ವಿತ್ ಪೀಪಲ್. ಸೊ ಅದಕ್ಕೆ ಇವಕ್ಕೆ ಏನಂತ ಕರೀತಾರೆ? ಪೀಪಲ್ ಸ್ಕಿಲ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಇಂಟರ್ಪರ್ಸನಲ್ ಸ್ಕಿಲ್. ಸೊ ಯಾಕೆ ಇವು ಇಂಪಾರ್ಟೆಂಟ್ ಅಂದರೆ, ಸೊ ಯು ನೋ ಇಟ್ ದ್ಯಾಟ್ ವಿ ವಿಲ್ ವರ್ಕ್ ಇನ್ ಅ ಆರ್ಗನೈಜೇಷನ್, ಆ್ಯಂಡ್ ಆರ್ಗನೈಜೇಷನ್ ವಿಲ್ ಬಿ ಹ್ಯಾವಿಂಗ್ ವೆರೈಟಿ ಆಫ್ ಪೀಪಲ್. ಬೇರೆ ಬೇರೆ ರೀತಿ ಪೀಪಲ್ ಇರ್ತಾರಲ್ಲಿ. ಸೊ ಯು ಕ್ಯಾನ್ ಸಿ ದ್ಯಾಟ್ ದೇ ಆರ್ ಇಂಪಾರ್ಟೆಂಟ್ ಇನ್ ವರ್ಕ್ ಪ್ಲೇಸ್. ನಾವು ಎಲ್ಲಿ ವರ್ಕ್ ಮಾಡ್ತಿರ್ತೀವಲ್ಲ ಅಲ್ಲಿ ನಾವು ಇಂಟರ್ಪರ್ಸನಲ್ ಸ್ಕಿಲ್ಸ್ ನಾವು ಯೂಸ್ ಮಾಡಲೇಬೇಕು. They are the key to build good relationship with your customers and dealing with complex customers. ಸೊ ನೀವು ವರ್ಕ್ ಮಾಡೋದಷ್ಟೇ ಅಲ್ಲದೆ ಯು ಹ್ಯಾವ್ ಟು ಡೀಲ್ ವಿತ್ ದ ಕಸ್ಟಮರ್ಸ್. ಅಂದರೆ ಕಸ್ಟಮರ್ಸ್ ಜೊತೆ ನಾವು ಸರಿಯಾಗಿ ಬಿಹೇವ್ ಮಾಡಬೇಕು ಮತ್ತು ಕಮ್ಯುನಿಕೇಟ್ ಮಾಡಬೇಕು. ಅದಕ್ಕೆ ನಮ್ಮಲ್ಲಿ ಒಳ್ಳೆಯ ಇಂಟರ್ಪರ್ಸನಲ್ ಸ್ಕಿಲ್ಸ್ ಇದ್ದರೆ ಇಟ್ ಈಸ್ ವೆರಿ ಈಸಿ ಟು ಗೆಟ್ ಗುಡ್ ರಿಲೇಷನ್ಶಿಪ್ ವಿತ್ ಕಸ್ಟಮರ್ಸ್. ನೆಕ್ಸ್ಟ್, ದೇ ಹೆಲ್ಪ್ ಇನ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್. ಅಂದರೆ ಎಲ್ಲಾದರೂ ಗದ್ದಲ ಜಗಳ ಇದ್ದರೆ ಅದರಿಂದ ಹೊರಗೆ ಬರಲಿಕ್ಕೆ, ಅದಕ್ಕೆ ಒಂದು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಲಿಕ್ಕೆ ಇಂಟರ್ಪರ್ಸನಲ್ ಸ್ಕಿಲ್ಸ್ ಹೆಲ್ಪ್ ಮಾಡ್ತವೆ. ನೆಕ್ಸ್ಟ್, ದೇ ಹೆಲ್ಪ್ ಮೇಕ್ ಗುಡ್ ಲೀಡರ್. ನಿಮ್ಮನ್ನು ಒಂದು ಒಳ್ಳೆಯ ಲೀಡರ್ ಮಾಡಲಿಕ್ಕೆ ಈ ಸ್ಕಿಲ್ಸ್ ಹೆಲ್ಪ್ ಮಾಡ್ತವೆ. ದೇ ಪ್ರೊವೈಡ್ ಇಫೆಕ್ಟಿವ್ ಕಮ್ಯುನಿಕೇಷನ್ ಇನ್ ವರ್ಕ್ ಪ್ಲೇಸ್. ವರ್ಕ್ ಪ್ಲೇಸ್ನಲ್ಲಿ ನೀವು ಇನ್ನೊಬ್ಬರ ಜೊತೆ ಮಾತನಾಡಲೇಬೇಕಾಗ್ತೈತಿ. How you communicate effectively, that we call it as a communication skills, that we'll study in later topic in detail. So this tells you the importance of interpersonal skills. Let us continue with the next important soft skill, that is team working. Team working andre working in a team. Team andre it is a group of people working together cooperatively and committed to a common goal. ಅಂದರೆ ಒಂದೇ ಒಂದು ಗೋಲ್ ಇರುತ್ತೆ ಆ ಟೀಮ್ನಲ್ಲಿ. ಪ್ರತಿಯೊಬ್ಬರು ಆ ಗೋಲ್ ರೀಚ್ ಮಾಡಲಿಕ್ಕೆ ಒಟ್ಟಾಗಿ ಕೆಲಸ ಮಾಡೋದಕ್ಕೆ ಏನಂತ ಕರೀತಾರೆ? ಟೀಮ್ ವರ್ಕಿಂಗ್ ಅಂತ ಕರೀತಾರೆ. ಸೊ ಬೆಸ್ಟ್ ಎಕ್ಸಾಂಪಲ್ ಇಸ್ ಸ್ಪೋರ್ಟ್ಸ್ ಟೀಮ್. ಸೊ ನೀವು ಸ್ಪೋರ್ಟ್ಸ್ನಲ್ಲಿದ್ದಾಗ ನೀವು ಟೀಮ್ ಆಗಿ ವರ್ಕ್ ಮಾಡ್ತೀರಿ, ಸೊ ದ್ಯಾಟ್ ಯು ಆಲ್ವೇಸ್ ಲುಕ್ ಎಟ್ ಹೌ ಟು ವಿನ್ ಇನ್ ಅ ಕಾಂಪಿಟೇಷನ್. ನೆಕ್ಸ್ಟ್, ಹಿಯರ್ ಸಕ್ಸಸ್ ಆಫ್ ಎನ್ ಆರ್ಗನೈಜೇಷನ್ ಡಿಪೆಂಡ್ಸ್ ಆನ್ ಇಟ್ಸ್ ಟೀಮ್. ಸೊ ಯಾವುದೇ ಕಂಪನಿ ಸಕ್ಸಸ್ ಪಡಿತಾ ಇದೆ ಅಂದರೆ ಅದು ಅವರ ಟೀಮ್ ಮೇಲೆ ಡಿಪೆಂಡೆಂಟ್ ಆಗಿರ್ತೈತಿ. ಟೀಮ್ ಬಿಲ್ಡಿಂಗ್ ಈಸ್ ಒನ್ ಆಫ್ ದಿ ಕ್ರೂಷಿಯಲ್ ಏರಿಯಾಸ್ ಇನ್ ವಿಚ್ ದ ಎಂಪ್ಲಾಯೀಸ್ ನೀಡ್ ಟು ಬಿ ಟ್ರೈನ್ಡ್. ನವಾಡೇಸ್ ಇಟ್ ಈಸ್ ಬಿಕಮಿಂಗ್ ಅ ಇಂಪಾರ್ಟೆಂಟ್ ಏರಿಯಾ. ಅಂದರೆ ಪ್ರತಿಯೊಂದು ಕಂಪ್ನಿಯೊಳಗೂ ನೀವು ಪ್ರಾಜೆಕ್ಟ್ಸ್ ಅಂತಂತಿರ್ತೈತಿ, ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾಗ್ತೈತಿ. ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾದಾಗ ನಿಮ್ಗೊಂದು ಟೀಮ್ ಅಂತ ಮಾಡಿರ್ತಾರೆ. ಸೊ ಟೀಮ್ನಲ್ಲಿ ನೀವು ಹೇಗೆ ವರ್ಕ್ ಮಾಡಬೇಕು ಅದ್ರ ಬಗ್ಗೆ ನಿಮಗೆ ಟ್ರೈನಿಂಗ್ ಅವರು ಮುಂಚೆನೇ ಕೊಡ್ತಾರೆ ನಿಮಗೆ. ಸೊ ಇಟ್ ಈಸ್ ಬಿಕಮಿಂಗ್ ನವಾಡೇಸ್ ಮ್ಯಾಂಡೇಟರಿ. ಯು ಮಸ್ಟ್ ನೋ ಹೌ ಟು ವರ್ಕ್ ಇನ್ ಅ ಟೀಮ್ ಬಿಕಾಸ್ ಟೀಮ್ ವರ್ಕ್ ಹ್ಯಾಸ್ ಮೋರ್ ಬೆನಿಫಿಟ್ಸ್ ಕಂಪೇರ್ಡ್ ವಿತ್ ದ ಇಂಡಿವಿಜುವಲ್ ವರ್ಕ್.
Some quotes are there. First one is talent wins games, but teamwork wins championship. Alone we can do little, together we can do so much. Okay, let us move to the next one. Negotiation skills. Negotiation skills ಅಂದ್ರೆ ನಿಮ್ಗೆ ಗೊತ್ತಿದ್ದ ಹಾಗೆ ಬಾರ್ಗೇನಿಂಗ್, ನೆಗೋಷಿಯೇಟ್ ಮಾಡ್ತೀವಲ್ಲ. ಸೊ ದಿಸ್ ಈಸ್ ಡನ್ ಟು ರೀಚ್ ಸರ್ಟನ್ agreement. What you want, you are going to get by proper negotiation. So how it is defined? It is the ability to discuss and reach an agreement in a professional manner. In a professional manner ಅಂದರೆ ನೀವು ಒಂದು ಅಗ್ರಿಮೆಂಟ್ಗೆ ರೀಚ್ ಆಗೋದು ಯಾವ ರೀತಿ ಅಂದರೆ ಎರಡು ಪಾರ್ಟಿಯವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಹಾಗೆ. ಎರಡು ಪಾರ್ಟಿ, both the parties will be satisfied by using this negotiation skills here. So here you can see that it may be a agreement or it may be a contract, collaboration, so that both of you will be satisfied and you will be reaching to the goal. So example, already have told you, it is bargaining and can act as a mediator between two parties to negotiate and to conclude so that both the parties will be satisfied. Next is communication skill. Communication skill is a very important skill everyone must possess nowadays. ಯಾಕಂದರೆ you need to communicate with your team member, or you need to communicate with the people who are working in the company, else you need to communicate with the customers. So basic skill required for a person to work in a company is communication skill here. So communication ಅಂದರೆ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ it is to communicate ideas to others effectively is an absolutely essential requirement for technical, engineering and IT professionals. See here, it is essential requirement ಅಂತಂತಿದೆ. ಸೊ ನೀವು ಟೆಕ್ನಿಕಲ್ ಇಂಜಿನಿಯರ್ಸ್ ಇರೋದ್ರಿಂದ, IT ಪ್ರೊಫೆಷ್ನಲ್ಸ್ ಇರೋದ್ರಿಂದ ನಿಮಗಂತೂ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕಾಗ್ತೈತಿ. ಅವಾಗ ನೀವು ಸರಿಯಾಗಿ ಸರಿಯಾಗಿ ಕಮ್ಯುನಿಕೇಟ್ ಮಾಡಬೇಕಂದ್ರೆ ನೀವು ಯಾರಿಗೆ ಹೇಳಬೇಕಂತ ಮಾಡಿರಲ್ಲ ಅದು ರೀಚ್ ಆಗಬೇಕು. ಇಟ್ ಈಸ್ ಆಫ್ ಟೂ ಟೈಪ್ಸ್. ಇದರಲ್ಲಿ ಎರಡು ಟೈಪ್ ಬರ್ತಾವೆ ಬೇಸಿಕಲಿ. ಒಂದು ವರ್ಬಲ್ ಕಮ್ಯುನಿಕೇಷನ್ ಅಂತಂದು ಕರಿತೀವಿ, ಇನ್ನೊಂದು ನಾನ್ ವರ್ಬಲ್ ಕಮ್ಯುನಿಕೇಷನ್. ವರ್ಬಲ್ ಕಮ್ಯುನಿಕೇಷನ್ ಅಂದರೆ it is the ability to communicate through words with correct tone and manner. ನಾವು ವರ್ಡ್ಸ್ ಯೂಸ್ ಮಾಡಿ ಕರೆಕ್ಟ್ ಟೋನ್ನಲ್ಲಿ, ವಾಯ್ಸ್ನಲ್ಲಿ ನಾವು ಮಾತಾಡ್ತಿಲ್ಲ, ಅದಕ್ಕೆ ವರ್ಬಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ನಾನ್ ವರ್ಬಲ್ ಅಂದರೆ ಇಟ್ ಕನ್ಸಿಸ್ಟ್ ಆಫ್ ಫೇಶಿಯಲ್ ಎಕ್ಸ್ಪ್ರೆಷನ್, ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಹ್ಯಾಂಡ್ ಗೆಸ್ಚರ್ಸ್. ಫೇಶಿಯಲ್ ಎಕ್ಸ್ಪ್ರೆಷನ್ ನಾವು ಕಣ್ಣು ಅಥವಾ ಕೈ, ಬಾಡಿ ಲ್ಯಾಂಗ್ವೇಜ್, ಹಾಯ್ ಮಾಡೋದು, ಹ್ಯಾಂಡ್ ಗೆಸ್ಚರ್ಸ್, ಸೊ ಇವನ್ನೆಲ್ಲ ಯೂಸ್ ಮಾಡಿ ನಾವು ಕಮ್ಯುನಿಕೇಟ್ ಮಾಡ್ತಿಲ್ಲ, ಅದಕ್ಕೆ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್, ದ ಫಿಫ್ತ್ ಒನ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಹಿಯರ್. To utilize time in an effective manner, it is the strategy of planning out your available time and do the right things at the right time. Because time is the most valuable resource. Once it is spent, it is lost forever. So ನಿಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಟೈಮ್ ಈಸ್ ವೆರಿ ಪ್ರೆಷಿಯಸ್. ಸೊ ಯಾಕೆ ಇದು ಇಂಪಾರ್ಟೆಂಟ್, ಟೈಮ್ ಮ್ಯಾನೇಜ್ಮೆಂಟ್ ನಾವು ಯಾವ ರೀತಿ ಮಾಡಬೇಕು, ಯಾಕೆ ಮಾಡಬೇಕು ಅಂತಂದರೆ ಸ್ವಲ್ಪ ನೋಡೋಣ. ವೈ ಇಟ್ ಈಸ್ ಇಂಪಾರ್ಟೆಂಟ್? ಟು ಇಂಪ್ರೂವ್ ಯುವರ್ ಪರ್ಫಾರ್ಮೆನ್ಸ್. ಸೊ ನೀವು ಟೈಮ್ ಸರಿಯಾಗಿ ಮ್ಯಾನೇಜ್ ಮಾಡಿದರೆ ಯು ಕ್ಯಾನ್ ಈಸಿಲಿ ಇಂಪ್ರೂವ್. ಪ್ರೊಡ್ಯೂಸ್ ಬೆಟರ್ ವರ್ಕ್ದು ರಿಸಲ್ಟ್ ಚೆನ್ನಾಗಿರ್ತೈತಿ. ಡೆಲಿವರ್ ವರ್ಕ್ ಆನ್ ಟೈಮ್ ಸೇರಿ ನೀವು ಕೆಲಸ ಮುಗಿಸ್ಬೋದು. ರೆಡ್ಯೂಸ್ ಯುವರ್ ಸ್ಟ್ರೆಸ್, ವೆರಿ ಇಂಪಾರ್ಟೆಂಟ್. ನೀವು ಸ್ಟ್ರೆಸ್ನಲ್ಲಿ ಇರೋಂಗಿಲ್ಲ ಸರಿಯಾಗಿ ಟೈಮ್ ಮ್ಯಾನೇಜ್ ಮಾಡಿದರೆ. ಇಂಪ್ರೂವ್ಡ್ ಕ್ಯಾರಿಯರ್ ಅಪಾರ್ಚುನಿಟೀಸ್, ನೀವು ಸರಿಯಾದ ರೀತಿಯಲ್ಲಿ ಟೈಮ್ ಉಳಿತಾಯ ಮಾಡಿದರೆ ನಿಮಗೆ ಮುಂದೆ ಸಾಕಷ್ಟು ಕ್ಯಾರಿಯರ್ ಅಪಾರ್ಚುನಿಟೀಸ್ ಸಿಗ್ತವೆ. ನೆಕ್ಸ್ಟ್, ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ನಿಮ್ಮದು ಕಾನ್ಫಿಡೆನ್ಸನ್ನು ಬೂಸ್ಟ್ ಆಗ್ತೈತಿ. ಬಿಕಮ್ ಮೋರ್ ಎಫಿಷಿಯಂಟ್. ಸೊ ವರ್ಕ್ ನೀವು ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ ಔಟ್ಪುಟ್ಟು ಚೆನ್ನಾಗಿರ್ತೈತಿ, ಅದರಿಂದ ಎಫಿಷಿಯನ್ಸಿ ನಿಮ್ಮದು
ಹೆಚ್ಚಾಗ್ತೈತಿ. ಸೊ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ದ ಲೈಫ್ ಆಫ್ ಲೀಡರ್ ಟೀಚಸ್ ಅಸ್ ಒನ್ ಲೆಸನ್. ನಾವು ಲೀಡರ್ಸ್ ನೋಡಿದಾಗ ಅದರಿಂದ ನಾವು ಪಾಠ ಕಲಿತೀವಿ. ದೇ ಹ್ಯಾವ್ ಟು ಡೂ ಮೆನಿ ಥಿಂಗ್ಸ್ ಇನ್ ಸ್ಪೈಟ್ ಆಫ್ ದೇರ್ ಬ್ಯುಸಿ ಶೆಡ್ಯೂಲ್. ಅವ್ರು ಬ್ಯುಸಿ ಶೆಡ್ಯೂಲ್ನಲ್ಲಿ ಇದ್ರೂ ಅವ್ರು ಸಾಕಷ್ಟು ಕೆಲಸ ಮಾಡಬೇಕಾಗ್ತೈತಿ. ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ ಅವರ್ ಲೀಡರ್ಸ್, ಪ್ರೈಮ್ ಮಿನಿಸ್ಟರ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ನರೇಂದ್ರ ಮೋದಿ ಅವರು ನಿಮ್ಗೆ ಗೊತ್ತಿದ್ದ ಹಾಗೆ ಒಂದೇ ದಿವಸದಲ್ಲಿ ಸಾಕಷ್ಟು ಕೆಲಸ ಮಾಡ್ತಾರೆ. ಬಿಕಾಸ್ ಆಫ್ ದೇರ್ ಬ್ಯುಸಿ ಶೆಡ್ಯೂಲ್ ಆಲ್ಸೋ ಹಿ ಈಸ್ capable of doing many works. So the secret behind it is what? Secret lies in scientific management of time. Some proverbs ಗಾದೆ ಮಾತು ನಾವು ಹೇಳ್ತೀವಲ್ಲ, time and tide wait for nobody and procrastination is the thief of time. ಪ್ರೊಕ್ಯಾಸ್ಟಿನೇಷನ್ ಅಂದರೆ ಪೋಸ್ಟ್ಪೋನ್ ಮಾಡೋದು, ಡಿಲೇ ಮಾಡೋದು. ನಾವು ಹೇಗೆ ಡಿಲೇ ಮಾಡ್ತೀವಲ್ಲ ಅದರಿಂದ ನಾವು ಏನು ಕರಿತೀವಿ? ಥೀಫ್ ಆಫ್ ಟೈಮ್. ಟೈಮ್ ಕಳ್ಳ ಅಂತಂತ ಕರೆಸ್ಕೋತಾರೆ. ಸೊ ಕನ್ನಡದಲ್ಲಿ ಇನ್ನೂ ಚೆನ್ನಾಗಿ ಹೇಳ್ತಾರೆ, ನೀವು ಕೇಳಿರ್ಬೋದು ಗಾದೆ ಮಾತು, ನಾಳೆ ಅಂದವನ ಮನೆ ಹಾಳು. ಇನ್ನೊಂದು, ನಾಳೆ ಮಾಡುವ ಕೆಲಸ ಇಂದೇ ಮಾಡು, ಇಂದು ಮಾಡುವ ಕೆಲಸ ಈಗಲೇ ಮಾಡು ಅಂತಂತ ಹೇಳಿ. ಸೊ ಎಷ್ಟು ಚೆನ್ನಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಟೈಮನ್ನು ನಾವು ಉಪಯೋಗ ಮಾಡಬೇಕು. ಸೊ ದಿಸ್ ವಿಲ್ ಹೆಲ್ಪ್ ಅಸ್ ಅ ಲಾಟ್. ನೆಕ್ಸ್ಟ್ ಈಸ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ಸಾಫ್ಟ್ ಸ್ಕಿಲ್ಸ್. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂದ್ರೇನು? ಎವ್ರಿ ಒನ್ ವಿಲ್ ಫೇಸ್ ದಿಸ್ ಸ್ಟ್ರೆಸ್. ಸೊ ನೀವು ಸ್ಟೂಡೆಂಟ್ಸ್ ಲೈಫ್ನಲ್ಲಿ ನಿಮಗೆ ಸ್ಟ್ರೆಸ್ ಇರ್ತೈತಿ. ನೆಕ್ಸ್ಟ್ ಜಾಬ್ ಮಾಡುವಾಗೂ ವಿಲ್ ಬಿ facing stress or you will be under stress. So management andre enu? Stress management, you can see that this is the ability to cope up with stress. It varies from individual to individual, but the fact is that work and stress go hand in hand. ನಿಮಗೆ ಗೊತ್ತಿದೆ ಹಾಗೆ ಪ್ರತಿಯೊಬ್ಬರು ಸ್ಟ್ರೆಸ್ ಫೇಸ್ ಮಾಡ್ತಾರೆ, ಬಟ್ ಇಟ್ ವೇರೀಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಅಂದರೆ ಇಂಡಿವಿಜುವಲ್ ಒಬ್ಬೊಬ್ಬರಿಗೆ ಜಾಸ್ತಿ ಟೆನ್ಷನ್ ಆಗ್ತಿ, ಜಾಸ್ತಿ ಸ್ಟ್ರೆಸ್ ಮಾಡ್ಕೊತಾರೆ, ಒಬ್ಬೊಬ್ಬರು ಕಡಿಮೆ ಸ್ಟ್ರೆಸ್ ಮಾಡ್ಕೊತಾರೆ. ಬಟ್ ಫ್ಯಾಕ್ಟ್ ಏನು? ವರ್ಕ್ ಆ್ಯಂಡ್ ಸ್ಟ್ರೆಸ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ನಿಮ್ಮ ಎಲ್ಲಿ ವರ್ಕ್ ಪ್ರೆಷರ್ ಇರ್ತೈತಲ್ಲ ಅಲ್ಲಿ ನಿಮಗೆ ಸ್ಟ್ರೆಸ್ ಇದ್ದೇ ಇರ್ತೈತಿ. ಎವ್ರಿ ಒನ್ ಇನ್ ಎವ್ರಿ ಜಾಬ್ ಎಕ್ಸ್ಪೀರಿಯನ್ಸ್ ಪ್ರೆಷರ್. ಪ್ರತಿಯೊಂದು ಕೆಲಸದಲ್ಲಿಯೂ ನಿಮಗೆ ಸ್ಟ್ರೆಸ್ ಅಥವಾ ಪ್ರೆಷರ್ ಇದ್ದೇ ಇರ್ತೈತಿ. ಬಟ್ ಸಕ್ಸಸ್ ಇನ್ ಅ ಜಾಬ್ ಡಿಪೆಂಡ್ಸ್ ಆನ್ ಅಬಿಲಿಟಿ ಟು ಹ್ಯಾಂಡಲ್ ವರ್ಕ್ ಪ್ರೆಷರ್. ಸೊ ಸಕ್ಸಸ್ ಯಾರಿಗೆ ಸಿಗ್ತೈತಿ? ಯಾರು ಇದನ್ನು ಸರಿಯಾಗಿ ಹ್ಯಾಂಡಲ್ ಮಾಡ್ತಾರಲ್ಲ ಸ್ಟ್ರೆಸ್, ಅವ್ರಿಗೆ ಸಕ್ಸಸ್ ಸಿಗ್ತೈತಿ. ಸೊ ಹೇಗೆ ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಬೇಕು? ಸೊ ಸಮ್ ಟಿಪ್ಸ್ ಆರ್ ದೇರ್, ಯು ಕ್ಯಾನ್ ಫಾಲೋ ದೀಸ್. ಕೀಪ್ ಪಾಸಿಟಿವ್ ಅಟಿಟ್ಯೂಡ್. ಅಂದರೆ ನಾವು ಪಾಸಿಟಿವ್ಲಿ ಥಿಂಕ್ ಮಾಡಬೇಕು, ಪಾಸಿಟಿವ್ ಡೈರೆಕ್ಷನ್ದಲ್ಲಿ ನಾವು ಮೂವ್ ಆಗಬೇಕು. ಸೊ ನಮ್ಮಲ್ಲಿ ಪಾಸಿಟಿವ್ ಅಟಿಟ್ಯೂಡ್ ಅಂದರೆ ನಾವು ಪಾಸಿಟಿವ್ ಆಗಿ ಬಿಹೇವ್ ಮಾಡಬೇಕು. ನೆಕ್ಸ್ಟ್, ಅಕ್ಸೆಪ್ಟ್ ದ್ಯಾಟ್ ದೇರ್ ಆರ್ ಇವೆಂಟ್ಸ್ ದ್ಯಾಟ್ ಯು ಕ್ಯಾನಾಟ್ ಕಂಟ್ರೋಲ್. ಸಮ್ ಇವೆಂಟ್ಸ್ ಇಟ್ ವಿಲ್ ನಾಟ್ ಬಿ ಇನ್ ಅವರ್ ಹ್ಯಾಂಡ್. ಒಂದೊಂದು ಇವೆಂಟ್ಸ್ ನಮ್ಮ ಕೈಲಿ ಆಗಂಗಿಲ್ಲ, ಅಂದರೆ ಔಟ್ ಆಫ್ ಕಂಟ್ರೋಲ್ ಇರ್ತಾವೆ, ಅವನ್ನ ನಾವು ಬಿಟ್ಟು ಬಿಡಬೇಕು. ಅದನ್ನು ಬೆನ್ನು ಹತ್ತಿ ಹೋದರೆ ಸೊ ವಿಲ್ ಬಿ ಅಂಡರ್ ಸ್ಟ್ರೆಸ್. ಬಿ ಅಸರ್ಟಿವ್ ಇನ್ಸ್ಟೆಡ್ ಆಫ್ ಅಗ್ರೆಸಿವ್. ಅಸರ್ಟಿವ್ ಅಂದರೆ ನಾವು ಕಾನ್ಫಿಡೆಂಟ್ ಆಗಿ ಹೇಳೋದು. ವಾಟ್ ಎವರ್ ವಿ ಟೆಲ್, ಯು ಶುಡ್ ಟೆಲ್ ಇನ್ ಅ ಕಾನ್ಫಿಡೆಂಟ್ ವೇ ಇನ್ಸ್ಟೆಡ್ ಆಫ್ ಅಗ್ರೆಸಿವ್. ಅಗ್ರೆಸಿವ್ ಅಂದರೆ ಅಟ್ಯಾಕಿಂಗ್ ನೇಚರ್ ಅಂತ ಕರೀತಾರೆ, ವೈಲೆಂಟ್ ಆಗಿರೋದು. ಸೊ ಅಟ್ಯಾಕಿಂಗ್ ನೇಚರ್ ಇದ್ದರೆ ಸಿಟ್ಟಿನಲ್ಲಿ ಹೇಳೋದು, ಅದಕ್ಕೆ ಅಗ್ರೆಸಿವ್ ಅಂತ ಕರೀತಾರೆ. ಸೊ ಆ ರೀತಿ ಇದ್ದರೆ ವಿಲ್ ಬಿ ಅಂಡರ್ ಸ್ಟ್ರೆಸ್. ನೆಕ್ಸ್ಟ್, ಲರ್ನ್ ಟು ಪ್ರಾಕ್ಟೀಸ್ ರಿಲ್ಯಾಕ್ಸೇಷನ್ techniques. Relaxation ಆಗಬೇಕಂದ್ರೆ some techniques we can follow. You may be knowing meditation, yoga, daily exercise will give you more relaxation that will reduce your stress. Eat healthy and well balanced meals. So nowadays it is very very important to maintain our health. ಹೆಲ್ದಿ ಆಗಿರ್ಬೇಕಂತಂತ ಹೇಳಿ ನಾವು ಒಳ್ಳೆಯ ಫುಡ್, ಬ್ಯಾಲೆನ್ಸ್ಡ್ ಫುಡ್ಡನ್ನು ನಾವು ತಗೋಬೇಕು. ಬಿಕಾಸ್ ಹೆಲ್ತ್ ಈಸ್ ವೆಲ್ತ್, ಯು ಆಲ್ ನೋ ಇಟ್. ಆ್ಯಂಡ್ ಕರೋನಾ ಬಂದ ಮೇಲೆ ನಾವು ಸಾಕಷ್ಟು ಅದರಿಂದ
ಪಾಠನೂ ಕಲ್ತೀವಿ. ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂತಂದು ನಮಗೆ ಗೊತ್ತಾಗ್ಬಿಟ್ಟಿದೆ. ಸೊ ಆಲ್ವೇಸ್ ಯು ಕೀಪ್ ಇಟ್ ಇನ್ ಮೈಂಡ್ ದ್ಯಾಟ್ health is wealth, so you must concentrate care about your health. Next is time management. Time management already we studied. ನೀವು ಸರಿಯಾಗಿ ಮ್ಯಾನೇಜ್ ಮಾಡಿದರೆ ಟೈಮ್, then you'll be finishing your work within time and you'll be getting more confidence, you'll be getting more efficiency, that will automatically reduce your stress. So stress reduce ಮಾಡಬೇಕಂದ್ರೆ, so these all tips it is better you follow, because everyone we face, we will be under a stress and we must manage this stress. And some images I have put, it will help you to understand. You can go through this. Okay, after this we have some assessment questions. I think you have understood what we have studied today. So we have studied what is organizational management and entrepreneurship. Why should we study OME? ಯಾಕೆ ಕಲಿಬೇಕು? Compare hard skill versus soft skill. List important soft skill. Write a note on interpersonal skills. Illustrate the importance of interpersonal skills. So these are some questionnaires which are frequently asked in the examination. And MCQs, multiple choice questions on first session. Technical skills are soft skills. Is it true or false? It is false. Which type of soft skills include the ability to lead, motivate and delegate? So lead ಮಾಡೋದು, motivate ಮಾಡೋದು, delegate ಯಾವ್ದು ಮಾಡ್ತೀವಿ, ಯಾವ ಸ್ಕಿಲ್ ನಲ್ಲಿದೆ? So this comes under interpersonal skill. Next, how many soft skills are there? So actually in this chapter we have studied only 6 soft skills, but there are many soft skills. Here the answers are 8, 26, 6, above 60. So there are above 60 soft skills are there. Out of them we have studied only important soft skills today. So this completes the introduction to the first chapter and also first topic we studied, that is soft skills, important soft skills. Any doubts and for any clarification you can make a call or you can mail me. Okay, be safe. Thank you.